ಅವರ ಒಂದು ನಾಡಿ ಮಿಡಿತ ಸದಾ ಜನರಿಗಾಗಿಯೇ ಇರುತ್ತೆ, ಅವರು ಬೇರೆ ಯಾರೂ ಅಲ್ಲ. ಅಂಡ್ ರಾಜಕೀಯಕ್ಕೆ ಬರಬೇಕು ಅಂತ ಹೇಳಿ ನಿಮಗೆ ಇಂಟ್ರೆಸ್ಟ್ ಇತ್ತಾ ಹೆಂಗೆ ಸರ್? ನನಗೆ ಡಿ ಕೆ ಶಿವಕುಮಾರ್ ಆಗಲಿ ಡಿ ಕೆ ಸುರೇಶ್ ಅವರಾಗಲಿ ಅವ್ರು ನೋಡ್ಬಿಟ್ಟು ನನಗೆ ಒಂಥರ ಸ್ಫೂರ್ತಿ ಸಿಕ್ತು. ನಾನೊಬ್ಬ MP ಅಂತ ಹೇಳಿ ಕೆಲಸ ಮಾಡ್ತಾ ಇಲ್ಲ, ನಾನೊಬ್ಬ ನಿಮ್ಮ ಅಣ್ತಮ್ಮ ಅಂತ ಹೇಳಿ ಕೆಲಸ ಮಾಡ್ತಾ ಇಲ್ಲ. ಅಂದ್ರೆ ಈ ಭಾಗದಲ್ಲಿ ನೀವು ಕಂಡಂಗಿರುವಂತ ಸಮಸ್ಯೆಗಳೇನು ಸರ್? ಕೋಣನಕುಂಟೆ ಭಾಗದಲ್ಲಿ ಏನ್ ಸಮಸ್ಯೆಗಳು ಹೆಚ್ಚಾಗಿ? ಮೇಡಮ್, ಆಗ ಇಲ್ಲಿ ನೀರಿನ ಸಮಸ್ಯೆ ತುಂಬಾನೇ ಇತ್ತು, ಸ್ಯಾನಿಟರಿ ಸಮಸ್ಯೆ ತುಂಬಾನೇ ಇತ್ತು. ಅಂದ್ರೆ ಆವಾಗಿನ ಸಮಸ್ಯೆಗಳು ಈಗ ಅಂದ್ರೆ ಸಾರ್ಟ್ ಔಟ್ ಆಗಿದೆಯಾ? ಎಲ್ಲ ಅಭಿವೃದ್ಧಿ ಆಗಿದೆ ಅಂತ ನನ್ನ ಕೈಲಿ ಹೇಳಕ್ಕಾಗಲ್ಲ. ಯಾಕೆಂದ್ರೆ ನಾನು ಅಧಿಕಾರದಲ್ಲಿ ಇದ್ದಿದ್ರೆ ನಾನು 100% ನಾನು ಸೇವೆ ಮಾಡೋದಕ್ಕೆ ರೆಡಿ ಇದ್ದೆ. ಲಾಸ್ಟ್ ಟೈಮ್ ಸ್ವಲ್ಪ ಅಂತರದಿಂದ ಸೋತಿದ್ದೆ. ಅಂದ್ರೆ ನೋಡಿ ಸರ್, ಇವಾಗ ಏರಿಯಾ ಎಲ್ಲ ಒಂದು ರೌಂಡ್ ಹಾಕಿದಾಗ ಒಂದಷ್ಟು ಸಮಸ್ಯೆಗಳು ನಮ್ಮ ಕಣ್ಣಿಗೆ ಬಿತ್ತು. ಈಗ ನಾನು ನಮ್ಮ MP ಅವರು ಸೋತಿರೋದ್ರಿಂದ ನಾವು ಕೆಲಸ ಮಾಡೋದಕ್ಕೆ ಹೋಗ್ತಾ ಇರಲಿಲ್ಲ. ಅಂದ್ರೆ ಸರ್ ಈಗ ಗೆದ್ರೆ ಮಾತ್ರ ಕೆಲಸ ಮಾಡ್ಬೇಕು ಅಂತ ಇಷ್ಟು ದಿವಸ ಬೇರೆಯವ್ರ ಅಧಿಕಾರದಲ್ಲಿದ್ರು ಇದ್ದಾಗ MLA ಆಗ್ಲಿ CM ಅವ್ರದೇ ಗೌರ್ಮೆಂಟ್ ಇತ್ತು, ಅವ್ರದೇ MLA ಇದಾರೆ, ಅವರೇ ಕಾರ್ಪೊರೇಟರ್ ಇದಾರೆ, ಮಾಡ್ಬೋದಾಗಿತ್ತು. ಗ್ಯಾರಂಟಿ ಯೋಜನೆಗಳಿಂದಾಗಿ ಎಷ್ಟೋ ಅಭಿವೃದ್ಧಿ ಕೆಲಸಗಳು ಹಂಗೆ ಪೆಂಡಿಂಗ್ ಉಳಿದೇನೋ ಅಂತ ಒಂದು ದೊಡ್ಡ ಮಟ್ಟದ ಆರೋಪ ಇದೆ, ಏನ್ ಹೇಳ್ತೀರಾ ಸರ್? ಮೇಡಮ್, ಈಗ ಇಲ್ಲಿ ದೊಡ್ಡ ಮಟ್ಟದ ಆರೋಪ ಮಾಡ್ತಾ ಇರೋರು ಎಲ್ಲರೂ ಯಾರು ಹೇಳಿ? ಎಲ್ಲ BJP ಅವರು. ಈ ಕ್ಷಣಕ್ಕೆ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಮಾಡೋದು ಅಂತ ಹೇಳಿ ಅನ್ಸುತ್ತಾ, ಅಥವಾ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದು ಚಾನ್ಸ್ ಬೇಕು ಅಂತ ಹೇಳಿ ಅನ್ಸುತ್ತಾ CM ಆಗ್ಲಿಕ್ಕೆ? 100% ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೊಂದು ಚಾನ್ಸ್ ಕೊಡಬೇಕು. ಇನ್ ಕಾರ್ಪೊರೇಟ್ ಎಲೆಕ್ಷನ್ ಅಂತ ಬಂದಾಗ ಅಂದಾಜು ಎಷ್ಟು ಖರ್ಚಾಗ್ಬೋದು ಸರ್? ಈ ಕಾಂಗ್ರೆಸ್ ಅಲ್ಲಿ ಎಲ್ಲಾ ದುಡ್ಡಿರೋರೇ ನಿಂತ್ಕೊಳ್ಳಲ್ಲ ಮೇಡಮ್. ಈಗ ಏನು ಆಪೋಸಿಟ್ ಪಕ್ಷ ಇದೆ ಅವ್ರ ತರ ಯಾರು ದುಡ್ಡು ಮಾಡಿಲ್ಲ ಮೇಡಮ್. ಅಂದ್ರೆ ಕಾಂಗ್ರೆಸ್ ನಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತೀರಾ?